ಸೇನೆಗೆ ಪರಮಾಧಿಕಾರ ಕೊಟ್ಟಂತ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಮುಂದಿನ 24ರಿಂದ 36 ಗಂಟೆಗಳಲ್ಲಿ ದಾಳಿಯಾಗುವಂತಹ ಸಾಧ್ಯತೆ ದಟ್ಟವಾಗಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯರಾತ್ರಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದ ತರಾರ್, ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ದಾಳಿಯನ್ನು ನಡೆಸುತ್ತೆ, ನಾವು ಪರಿಸ್ಥಿತಿಯನ್ನ ಎದುರಿಸುವುದಕ್ಕೆ ಸಿದ್ಧ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಸೇನೆಗೆ ಪ್ರಧಾನಿ ಮೋದಿ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ, ಯಾವ ಡಿಸಿಷನ್ ಬೇಕಾದರೂ ತಗೊಳ್ಳಿ, ಸಮಸ್ಯೆಗಳಾಗಬಾರ್ದು ಅಂತ ಹೇಳಿರುವಂತಹ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ. सनद इंटेलिजेंस इतलात हैं कि अगले 24 से 36 घंटों में पहलगाम वाकये से जुड़े बेबुनियाद और खुद साफसा इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है. पाकिस्तान अभी ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ बी द बॉस. भारत का खित्ते में मुदई, मुंसिफ और जल्लाद का खुद साख्ता किरदार सख्ती से मुस्तरद करता है. पाकिस्तान खुद 2 दहाइयों से दहशतगर्दी का शिकार रहा है और दुनिया में किसी भी शक्ल में दहशतगर्दी की सख्त मजम्मत करता है. पहलगाम हमले के बाद पाकिस्तान ने जिम्मेदार रियासत होने के नाते सच्चाई का पता लगाने के लिए, उसके महरकात जानने के लिए खुले दिल से आजादाना और गैर जानिबदाराना तहकीकात की पेशकश की. बदकिस्मती से भारत ने गैर माकूलियत और तसादुम के रास्ते पर चलने का इंतखाब किया. ಒಂದು ಕಡೆ ಪ್ರಧಾನಿ ಮೋದಿ ಈಗಾಗಲೇ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ. 24ರಿಂದ 36 ಗಂಟೆಯಲ್ಲಿ ದಾಳಿಯಾಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು, ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ ತರಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ರು ತರಾರ್. ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ದಾಳಿಯನ್ನ ಮಾಡುತ್ತೆ, ನಾವು ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಿದ್ಧ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೇನೆಗೆ ಪ್ರಧಾನಿ ಮೋದಿ ಈಗಾಗಲೇ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಸಾಲು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. 3 ಸುತ್ತಿನ ಮೀಟಿಂಗ್ ಕೂಡ ನಡೀತಾ ಇದೆ. ನಿರಂತರವಾದಂತಹ ಮೀಟಿಂಗ್ ಪ್ರಾರಂಭ ಆಗ್ತಾ ಇದೆ ಪ್ರಧಾನಿ ಮೋದಿ ಕಡೆಯಿಂದ. ಇತ್ತ ಪಾಕಿಸ್ತಾನಕ್ಕೂ ಕೂಡ ಒಂದು ಕಡೆ ಭಯ ಶುರುವಾಗಿದೆ. 24ರಿಂದ 36 ಗಂಟೆಯಲ್ಲಿ ದಾಳಿಯಾಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕಕ್ಕೆ ಒಳಗಾಗಿದೆ ಪಾಕಿಸ್ತಾನ. ಏನೇ ಆದರೂ ಕೂಡ ನಾವು ಎದುರಿಸೋದಕ್ಕೆ ಸಿದ್ಧ, ಮಿಲಿಟರಿ ದಾಳಿ ನಡೆಸುತ್ತೆ ಅಂತ ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನಾವು ಪರಿಸ್ಥಿತಿನ ಎದುರಿಸೋದಕ್ಕೆ ಸಿದ್ಧ ಅಂತ ಪಾಕಿಸ್ತಾನ ಕೂಡ ಹೇಳಿಕೊಂಡಿದೆ. ಈಗಾಗಲೇ ಯುದ್ಧದ ಕಾರ್ಮೋಡವೇ ಕವಿದಿದ್ದು, ಪಾಕಿಸ್ತಾನದಿಂದ ಅಥವಾ ಭಾರತದಿಂದ ಯಾವ ಸಮಯದಲ್ಲಿ ಹೇಗೆ ಅಟ್ಯಾಕ್ ಆಗುತ್ತೆ, ಏನು ಗೊತ್ತಾಗದಂತಹ ಪರಿಸ್ಥಿತಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಕೂಡ ಈಗಾಗಲೇ ಕರಗಿತಿರುವಂಥದ್ದು. ಒಂದು ಕಡೆ ಈಗಾಗಲೇ ಪ್ರಧಾನಿ ಮೋದಿ ಕೂಡ ಸಾಲು ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಆತಂಕವನ್ನು ಉಂಟು ಮಾಡ್ತಿದೆ. सनद इंटेलिजेंस इतलात हैं कि अगले 24 से 36 घंटों में पहलगाम वाकये से जुड़े बेबुनियाद और खुद साफसा इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है. पाकिस्तान भारत का खित्ते में मुदई, मुंसिफ और जल्लाद का खुद साख्ता किरदार सख्ती से मुस्तरद करता है. पाकिस्तान खुद 2 दहाइयों से दहशतगर्दी का शिकार रहा है और दुनिया में किसी भी शक्ल में दहशतगर्दी की सख्त मजम्मत करता है. पहलगाम हमले के बाद पाकिस्तान ने जिम्मेदार रियासत होने के नाते सच्चाई का पता लगाने के लिए, उसके महरकात जानने के लिए खुले दिल से आजादाना और गैर जानिबदाराना तहकीकात की पेशकश की. बदकिस्मती से भारत ने गैर माकूलियत और तसादुम के रास्ते पर चलने का इंतखाब किया.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಹರೀಶ್. ಒಂದು ಕಡೆ ಪ್ರಧಾನಿ ಮೋದಿ ಸಾಲು ಸಾಲು ಸಭೆಯನ್ನು ನಡೆಸ್ತಾ ಇದ್ದಾರೆ, ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದ್ಯಾ ಅನ್ನುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆಂದ್ರೆ ರಾತ್ರೋರಾತ್ರಿ ತುರ್ತು ಸಭೆಯನ್ನ ಕರೆಸಿದ್ದಾರೆ. ಏನ್ ಸಭೆ ಇದು? ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡಿದ್ದಾರೆ ಅವರು? ಶಕುಂತಲಾ, ಮುಖ್ಯವಾಗಿ ಪಾಕಿಸ್ತಾನ ಈಗಾಗಲೇ ಭಯಭೀತವಾಗಿದೆ, ಆತಂಕಗೊಂಡಿದೆ. ಭಾರತದ ಮೇಲೆ ಯಾವಾಗ ಪಹಲ್ಗಾಮ್ ದಾಳಿ ಆಯ್ತು, ಇಂತಹ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ಪಾಕಿಸ್ತಾನದ ಮೇಲೆ ದಾಳಿ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನ ಆತಂಕಗೊಂಡಿದೆ. ಆ ಕ್ಷಣದಿಂದಲೇ ಗಡಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಮಾಡ್ಕೊಂಡಿದೆ, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನ ಗಡಿಯಲ್ಲಿ ನಿಯೋಜನೆ ಮಾಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ನೀವು ಹೇಗ್ ಬೇಕಾದ್ರೂ ಮಾಡಬಹುದು, ಅದು ನಿಮಗೆ ಬಿಟ್ಟಿದ್ದು ಅನ್ನುವಂತ ನಿಟ್ಟಿನಲ್ಲಿ ಸಮಯ, ದಿನಾಂಕ ಎಲ್ಲ ನಿಮಗೆ ಬಿಟ್ಟಿದ್ದು, ಯಾವಾಗ ಬೇಕಾದ್ರೂ ನೀವು ಹೋಗಿ ಟಾರ್ಗೆಟ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂರ್ಣ ಪ್ರಮಾಣದ ಪರಮಾಧಿಕಾರವನ್ನ ಸೇನೆಗೆ ಕೊಟ್ಟಿರುವಂತಹದ್ದು. ಇಂಥ ಕ್ಷಣಗಳಲ್ಲಿ ಪಾಕ್ ಭಯಭೀತಗೊಂಡಿರುವಂತಹದ್ದು. ಹೀಗಾಗಿ ಪಾಕಿಸ್ತಾನದ ಮಾಹಿತಿ ಸಚಿವರಾದಂತಹ ಅಟ್ಟಾ ತರಾರ್ ಈಗ ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೆ ತಮ್ಮ ಸೈನ್ಯಕ್ಕೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೈನ್ಯ ಗಡಿಗೆ ತೆರಳಬೇಕು, 24ರಿಂದ 36 ಗಂಟೆ ಒಳಗಾಗಿ ಭಾರತ ದಾಳಿ ಮಾಡುವಂತ ಸಂಭವ ಇದೆ. ಪುಲ್ವಾಮಾ ದಾಳಿಯ ಬಳಿಕ ಭಾರತ ಹೇಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು, ಏರ್ ಸ್ಟ್ರೈಕ್ ಮಾಡಿತ್ತು, ಅದೇ ರೀತಿಯಾದಂತಹ ದಾಳಿ ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಗಡಿಯಲ್ಲಿ ಅಲರ್ಟ್ ಆಗಿರ್ಬೇಕು ಪಾಕಿಸ್ತಾನದ ಸೈನಿಕರು ಅನ್ನುವಂತ ನಿಟ್ಟಿನಲ್ಲಿ ಅಟ್ಟಾ ತರ್ರಾ ಅವರು ಈ ರೀತಿಯಾದ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಶಕುಂತಲಾ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.